ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಕೂಡ ನಮಗೆ ಎಷ್ಟು ನಷ್ಟ ಆಗ್ತಾ ಇದೆ? ಯಾವ್ದಕ್ಕೆ? ಸಿದ್ದರಾಮಯ್ಯವರೇ ಬರಲ್ಲ ಮೀಟಿಂಗ್ಗಳಿಗೆ, ಮಾತಾಡ್ಲಿಕ್ಕೆ, ಕೇಳಲಿಕ್ಕೆ ಬರೋದಿಲ್ಲ. ಮತ್ತೆ ಸಂವಿಧಾನವನ್ನ ಯಾರು ಕೂಡ ಬದಲಾವಣೆ ಮಾಡಲಿಲ್ಲ. ಈಗ ಎಲೆಕ್ಟ್ರಾನಿಕ್ ಮಿಷನ್ಸ್ ಬಂದಿದೆ, ಆದರೆ ಕಾಂಗ್ರೆಸ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಮತ್ತೆ ಈ ದೇಶದ ಎಕಾನಮಿ ಅವರು ಕೊಡುಗೆ ಕೊಟ್ಟಂತ ಬಹಳ ದೊಡ್ಡ ಕೊಡುಗೆ. ಕೆಲವರು ಈ ದೇಶ ಇಷ್ಟು ದೊಡ್ಡ ಪ್ರಗತಿ ಆಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಸರ್ಕಾರಗಳ ಏನೇ ಅದು ರಾಜೀವ್ ಗಾಂಧಿ ಅವರು ಇರ್ಬೋದು, ನರಸಿಂಹರಾವ್ ಇರ್ಬೋದು, ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರ ಸರ್ಕಾರಗಳೇ 50% ಮೀಸಲಾತಿಯನ್ನ ತಗೊಂಡು ಬಂದಂತವ್ರು. ನಿಮಗೆ ನಿಜವಾಗ್ಲೂ ಕೂಡ ಮಹಿಳಾ ಮೀಸಲಾತಿ ಪಾಸ್ ಆಗ್ಬೇಕು ಅಂತ ಇದ್ದಿದ್ರೆ ನೀವ್ ಏನ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ 3 ವರ್ಷಗಳಿಂದ ನೀವು ಸುಮ್ಮನೆ ಇದ್ರಿ. ಹೋಗ್ಲೇ 1 ವರ್ಷಕ್ಕೆ ಮೊದಲಾದ್ರೂ ಅದನ್ನ ತಗೊಳ್ಬೋದಾಗಿತ್ತು ಅಂತಾನು ಕೇಳ್ತೀರಾ? ಅದು ಪ್ರಮುಖವಾದಂತ ವಿಷಯ. ಇದು ಪ್ರಮುಖ ಅಲ್ವೇನ್ ಸರ್? ಇದು ಪ್ರಮುಖ ಅಲ್ವಾ? ಆದ್ರೆ ಇದಕ್ಕೆ ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಬ್ ಕಮಿಟಿ ಮಾಡ್ಕೊಂಡಿರ್ತಾರೆ, ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿರ್ತಾರೆ. ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿ ಇಂತಿಂತ ನಿರ್ಧಾರಗಳನ್ನ ನೀವು ಅಲ್ಲಿ ಹೇಗಿದ್ರು ಕೂಡ ಪ್ರಿಪೇರ್ಡ್ ಸ್ಪೀಚ್ ಓದುವಂಥದ್ದು. ಆ ಎಲ್ಲಾ ಸಭೆಗಳಲ್ಲಿ ಹಾಗೇನೆ ಏನೋ ಹೇಳಿ ಬರುವಂತದ್ದಲ್ಲ. ಆದ್ರೂ ಕೂಡ ಮುಖ್ಯಮಂತ್ರಿಗಳು ಭಾಗವಹಿಸಬೇಕು ಅನ್ನೋಂಥದ್ದೇ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಇಂಥ ಒಂದು ಪ್ರಮುಖವಾದಂತ ನಿರ್ಧಾರಗಳಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ, ರಾಜ್ಯದ ಪ್ರಶ್ನೆಗಳು ಬಂದಂತ ಒಂದು ಸಂದರ್ಭದಲ್ಲಿ ಮತ್ತೆ ಯಾರೋ ಒಬ್ಬ ಕ್ಯಾಬಿನೆಟ್ ಸಚಿವರು ಹೋಗಿ ರೆಪ್ರೆಸೆಂಟ್ ಮಾಡೋಕ್ಕೂ ಮುಖ್ಯಮಂತ್ರಿಗಳ ಪ್ರೆಸೆನ್ಸ್ ಇಟ್ ಆಡ್ಸ್ ವೈಟೇಜ್. ಅದ್ರ ಬಗ್ಗೆ 2 ಮಾತಿಲ್ಲ. ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಇಂಥ ಒಂದು ಪ್ರಮುಖವಾದಂಥ ಸಭೆಗಳನ್ನ ನಾವು ಹೇಗೆ ಪ್ರಧಾನಮಂತ್ರಿಗಳು ಪ್ರಮುಖವಾದಂಥ ಸಭೆಗಳಲ್ಲಿ ಭಾಗವಹಿಸಬೇಕು ಅಂತ ನಾವು ಹೇಳ್ತೀವೋ, ಹಾಗೇನೆ ಮುಖ್ಯಮಂತ್ರಿಗಳಾದಂಥವರು ಕೂಡ ಇಂಥ ಒಂದು ಪ್ರಮುಖವಾದಂಥ ವಿಷಯಗಳಲ್ಲಿ ಖಂಡಿತವಾಗ್ಲೂ ಕೂಡ ಭಾಗವಹಿಸಬೇಕು ಅನ್ನೋಂಥದ್ದೇ ನನ್ನ ಅಭಿಪ್ರಾಯ ಕೂಡ ಹೌದು. ಇದಾಗ ಜನಪರ ಕಾಳಜಿ ಅಂತ ಹೇಳ್ತೀರಾ, ನೀವು ಯಾಕೆ ಪೆಟ್ರೋಲ್ ಡೀಸೆಲ್ನ GST ವ್ಯಾಪ್ತಿ ತರಬಾರ್ದು? ನಾವು ತರೋಂಥದ್ದಲ್ಲ, ಅದು ಕೇಂದ್ರ ಸರ್ಕಾರ. ಇಲ್ಲ ಸರ್, ಅದೇ ಆಗ್ತಿರೋದು. GST ನಲ್ಲಿ ಕೇಂದ್ರ ಸರ್ಕಾರ ಇಲ್ಲ. ಕೇಂದ್ರ ಸರ್ಕಾರ ನಿಮ್ಮ ಇಲ್ಲ ಕೇಂದ್ರ ಸರ್ಕಾರ ಬರೀ ಅದು ಪಾರ್ಟಿ ಸರ್. ಇಲ್ಲ ಪ್ಲೀಸ್ GST ಒಂದು ಕೌನ್ಸಿಲ್ ಇದೆ. ಅದರಲ್ಲಿ ಬೇರೆ ಬೇರೆ ರಾಜ್ಯದ ಫಿನಾನ್ಸ್ ಮಿನಿಸ್ಟರ್ಗಳು ಇರ್ತಾರೆ ಮತ್ತು ಕೇಂದ್ರ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಯಾವ್ಯಾವ್ದನ್ನ GST ವ್ಯಾಪ್ತಿಗೆ ತರಬೇಕು, ಯಾವ್ಯಾವ್ದನ್ನ GST ವ್ಯಾಪ್ತಿಗೆ ತರಬಾರ್ದು ಅನ್ನೋಂಥದ್ದು ನಿರ್ಧಾರಗಳನ್ನ ಕೌನ್ಸಿಲ್ ಮಾಡುತ್ತೆ. ಅವ್ರು ಮಾಡ್ಬೇಕು. ಕೌನ್ಸಿಲ್ ಅಲ್ಲಿ ನೀವು ಸ್ಟೇಟ್ ಇದೀರಲ್ಲ, ನಾವೊಬ್ರೇ ಹೇಳುವಂತದ್ದಲ್ಲ. ಕಾಂಗ್ರೆಸ್ ಹೋಗ್ಲಿ ಸರ್, ಕಾಂಗ್ರೆಸ್ ಗವರ್ಮೆಂಟ್ ಇರ್ತಕ್ಕಂಥ ಸ್ಟೇಟ್ ಹೇಳ್ಬೋದಲ್ವಾ? ನಾವೊಬ್ರೇ ಹೇಳುವಂತದ್ದಲ್ಲ, ಬೇರೆ ಬೇರೆ ರಾಜ್ಯಗಳವರು ಕೂಡ ಹೇಳ್ಬೇಕಾಗತ್ತೆ. ಈಗ ಒಂದು ಆತಂಕನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಪೆಟ್ರೋಲ್ ಡೀಸೆಲ್ ಅನ್ನು ಕೂಡ ಪೂರ್ತಿಯಾಗಿ ಅವ್ರಿಗೆ ಬಿಟ್ಬಿಟ್ರೆ, ಈಗ GST ನಾವು ಕೊಟ್ಟು ಏನಾಗಿದೆ, ಹಗ್ಗ ಕೊಟ್ಟು ಕೈ ಕಟ್ಸ್ಕೊಂಡಿದ್ದೇವೆ. ಬರಬೇಕಾದಂತ 50% ಹಣ ನಮಗೆ ಬರ್ತಾ ಇಲ್ಲ. ಸರಿಯಾದ ಕೊಡುವಂತ ಹಣನೂ ಕೂಡ ಸರಿಯಾದ ಸಮಯಕ್ಕೆ ನಮಗೆ ಬರ್ತಾ ಇಲ್ಲ. ಹೀಗಿರುವಂತ ಒಂದು ಸಂದರ್ಭದಲ್ಲಿ ಆಮೇಲೆ ನಾವು ರಾಜ್ಯಗಳನ್ನು ಕೂಡ ದುರ್ಬಲ ಮಾಡ್ಕೊಳಕ್ಕಾಗಲ್ಲ. ಇಟ್ಸ್ ಯೂನಿಯನ್ ಗವರ್ಮೆಂಟ್. ಇದು ಏನ್ ಹೇಳಿ ಸರ್, GST ನಲ್ಲಿ ಪೂರ್ತಿ ಬರಲ್ಲ ಅಂತ ಹೇಳ್ತಿರಲ್ಲ ಸರ್. ಈಗ GST ಕಟ್ಟಬೇಕಾದ್ರೇನೆ 9% SGST, 9% CGST ಅಂತ ಹೋಗ್ತದೆ. ಅಂದ್ರೆ ಇಲ್ಲೇನೆ ಬೈಫರ್ಕೇಟ್ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗುತ್ತೆ ಸರ್. ಇಲ್ಲಿ ಕೇಳಿ, ಹಣ ನಮ್ ಟ್ರೆಜರಿಗೆ ಏನ್ ಬರೋದಿಲ್ಲ. 9% ನಿಮ್ಗೆ ಡೈರೆಕ್ಟ್ ಆಗಿ ನಿಮಗೆ ಬರುತ್ತೆ. ನೋಡಿ ಇವ್ರೆ, ಬಿಲ್ಲಲ್ಲಿ ಬರುತ್ತೆ, ಅಲ್ಲಿ ಹೋಗಿ ಇಲ್ಲಿ ಬರಬೇಕು. ನೀವು ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. 9% ಆಗಿದ್ ಕೂಡಲೇ ಕರ್ನಾಟಕದ ಟ್ರೆಜರಿಗೆ ಬಂದ್ಬಿಡುತ್ತೆ, ಅದು ಕೇಂದ್ರ ಸರ್ಕಾರದ ಟ್ರೆಜರಿಗೆ ಹೋಗ್ಬಿಡುತ್ತೆ ಅಂತ. ಹಾಗಿಲ್ಲ, ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ನಮಗೆ ಅದು ಟ್ರಾನ್ಸ್ಫರ್ ಆಗುವಂತದ್ದು. ಯಾಕಂದ್ರೆ ಈಗ 9% ಅದು ಪೂರ್ತಿ ಬರ್ತಾ ಇಲ್ಲ ಅಂತ. ತಪ್ಪು ಮಾಹಿತಿ ಹೋಗೋದು ಬೇಡ, ನೇರವಾಗಿ ನಮ್ ಟ್ರೆಜರಿಗೆ ಬರೋದಿಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ವರ್ಗಾವಣೆ ಈಗ ಅದನ್ನ ನೀವು ಕೌನ್ಸಿಲ್ ಅಲ್ಲಿ ಮಾತಾಡಿ, ಎಲ್ಲಾ ಸ್ಟೇಟ್ ನವರು ಮಾತಾಡಿ ಡೈರೆಕ್ಟ್ ಆಗಿ 9% ನಮ್ ಸ್ಟೇಟ್ ಗೆ ಬರಂಗ ಯಾಕೆ ಮಾಡ್ಕೊಂಬಾರ್ದು? ಅದಕ್ಕೆ ಕೆಲವು ಕ್ರಮಗಳನ್ನ ಕೇಂದ್ರ ಸರ್ಕಾರ ಕೂಡ ಅನುಸರಿಸಬೇಕಾಗುತ್ತೆ. ಅದನ್ನೇ ನಾನು ಹೇಳಿದ್ದು, ಇದು ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವಿದ್ದೇವೆ. ಒಕ್ಕೂಟದ ವ್ಯವಸ್ಥೆನಲ್ಲಿರುವಾಗ ರಾಜ್ಯ ಸರ್ಕಾರಗಳು ನಾಟ್ ಸಬಾರ್ಡಿನೇಟ್, ಕೇಂದ್ರ ಸರ್ಕಾರಕ್ಕೆ ಒಂದು ಸಬಾರ್ಡಿನೇಟ್ ಅಲ್ಲ. ಇದೊಂದು ಸ್ವತಂತ್ರವಾದ ಒಂದು ಸ್ವಾಯತ್ತವಾದಂತ ಒಂದು ಸಂಸ್ಥೆಗಳಿದು. ಪಾರ್ಲಿಮೆಂಟ್ಗೆ ಹೇಗೆ ಜವಾಬ್ದಾರಿ ಇದೋ, ಕರ್ನಾಟಕದ ಲೆಜಿಸ್ಲೇಚರ್ಗೂ ಹಂಗೆ ಜವಾಬ್ದಾರಿ ಇದೆ. ಸಂವಿಧಾನಬದ್ಧವಾಗಿ ನಮಗೆ ನಮ್ದೇ ಆದಂತಹ ಜವಾಬ್ದಾರಿಗಳಿದ್ದಾವೆ, ಹಕ್ಕುಗಳಿದ್ದಾವೆ. ಪಾರ್ಲಿಮೆಂಟ್ಗೆ, ಕೇಂದ್ರ ಸರ್ಕಾರಕ್ಕೆ ಹಕ್ಕುಗಳು, ಜವಾಬ್ದಾರಿಗಳು ಇದ್ದಾವೆ. ಹಾಗಾಗಿ ಯಾರು ಸುಪ್ರೀಂ ಅಲ್ಲ ಇಲ್ಲಿ. ಲೆಜಿಸ್ಲೇಚರು, ಪಾರ್ಲಿಮೆಂಟು, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಯಾರು ಸುಪ್ರೀಂ ಅಲ್ಲ. ಅಲ್ಟಿಮೇಟ್ ಆಗಿ ಇಟ್ ಈಸ್ ಓನ್ಲಿ ದ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ. ಸ್ಟೇಟ್ ಗೌರ್ಮೆಂಟ್ಗೂ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೂ ಈ ಕಾನ್ಫ್ಲಿಕ್ಟ್ ನಡೀತಾನೆ ಇರ್ತದೆ. ಅದರಲ್ಲೊಂದು ಮುಖ್ಯವಾಗಿರ್ತಕ್ಕಂಥದ್ದು ರಾಜ್ಯಪಾಲರಿಗೆ ಸಂಬಂಧಪಟ್ಟಿದ್ದು. ರಾಜ್ಯಪಾಲರು ಸ್ಟೇಟ್ ಗೌರ್ಮೆಂಟ್ ಮಾಡ್ತಕ್ಕಂಥ ಎಷ್ಟೋ ಅಮೆಂಡ್ಮೆಂಟ್ಸ್ ಮತ್ತೆ ಕಾನೂನುಗಳನ್ನು ಅವರು ಒಪ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಬಹುಶಃ ಹೆಚ್ಚಿನ ಕಡೆ ಇದು ರಾಜಕೀಯ ಕಾರಣಗಳಿಗೂ ಅಂತ ಕೆಲವರು ಆಪಾದನೆ ಮಾಡ್ತಾರೆ. ಈಗ ಈ ರಾಜಕಾರಣಿಗಳೇ ರಾಜ್ಯಪಾಲರಾಗೋದ್ರಿಂದ ಅಥವಾ
ಅಧಿಕಾರದಲ್ಲಿ ಇರ್ತಕ್ಕಂಥ ಒಂದು ಪಕ್ಷ ತನ್ನ ಒಂದು ಕಾರ್ಯಕರ್ತರನ್ನ ಯಾರನ್ನ ಒಬ್ಬರನ್ನ ರಾಜ್ಯಪಾಲರು ಮಾಡೋದ್ರಿಂದ ಈ ಕಾನ್ಫ್ಲಿಕ್ಟ್ ಅರೈಸ್ ಆಗ್ತದೆ. ಅದ್ರ ಬದಲು ನೀವು ರಾಜ್ಯಪಾಲರನ್ನ ಒಬ್ಬ ಮಿಲಿಟರಿಲಿ ಇರ್ತಕ್ಕಂಥ ಒಬ್ಬ ಹೈಯರ್ ಅಧಿಕಾರಿನೋ ಅಥವಾ ಜಡ್ಜಿಗಳನ್ನ ನೇಮಕ ಮಾಡಿದ್ರೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಅಂತ ಅನ್ಸಲ್ವಾ? ಸರ್ಕಾರಿಯ ಕಮಿಷನ್ ಅಂತ ಹೇಳಿ ಬಹಳ ಹಿಂದೆನೆ ಬಂದಿತ್ತು. ಹಾ ಸರ್. ಒಂದು ರಾಜ್ಯಪಾಲರ ಜವಾಬ್ದಾರಿಗಳ ಬಗ್ಗೆ, ಹಕ್ಕುಗಳ ಬಗ್ಗೆ. ಸೊ ಬೇಸಿಕ್ ಆಗಿ ರಾಜ್ಯಪಾಲರಾದಂಥವರು ಒಂದು ಕ್ಯಾಬಿನೆಟ್ ತೆಗೆದುಕೊಳ್ಳುವಂತ ನಿರ್ಣಯವನ್ನ ಆಕ್ಟ್ ಅಕಾರ್ಡಿಂಗ್ ಟು ದ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಇರುವಂತದ್ದು ಸಹಜವಾಗಿದೆ. ಆದ್ರೆ ಅವ್ರೇನು ಕ್ಲಾರಿಫಿಕೇಶನ್ ಕೇಳಬಾರ್ದು ಅಂತ ಯಾರು ಹೇಳೋದಿಲ್ಲ. ಬೀಂಗ್ ಹೆಡ್ ಆಫ್ ದ ಸ್ಟೇಟ್ ಸಂವಿಧಾನವನ್ನು ಕೂಡ ಅವ್ರ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ರಾಜ್ಯ ಸರ್ಕಾರಗಳೇನಾದ್ರೂ ಕೂಡ ಅವರಿಗೆ ಮನವರಿಕೆಯನ್ನ ಮಾಡ್ಕೊಡೋ ಕೆಲಸವನ್ನು ಮಾಡಬೇಕಾಗತ್ತೆ, ಕ್ಲಾರಿಫಿಕೇಶನ್ ಅನ್ನು ಕೂಡ ಕೇಳಬೇಕಾಗುತ್ತೆ. ಆದ್ರೆ ಅದು ರಾಜಕೀಯದ ಪ್ಲಾಟ್ಫಾರ್ಮ್ ಆಗಬಾರ್ದು ಅಂತ ನಾನು ಕೇಳ್ತಿದ್ದೀನಿ ಸರ್. ಈಗ ಅನೇಕ ರಾಜ್ಯಗಳಲ್ಲಿ ಆಗಿದೆ, ಆಗ್ತಾ ಇದಾವೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ಅದಕ್ಕಾಗಿನೇ ನಾನು ರಾಜ್ಯಪಾಲರ ನೇಮಕನೇ ಈ ರೀತಿ ಮಾಡಿದ್ರೆ, ಅಂದ್ರೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಇಂದ ತಂದು ಒಬ್ಬರನ್ನ ಕುಂಡಿಸಿದ್ರೆ ಆಗ ಈ ರೀತಿಯ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗೋದಿಲ್ಲ. ಎಲ್ಲಿ ಕಾನ್ಫ್ಲಿಕ್ಟ್ ಇಲ್ಲ ಅಂತ ಏನಾಗುತ್ತೆ ಅಂತ ಯಾಕಂದ್ರೆ ಈಗ ಅಭಿವೃದ್ಧಿ ನೋಡಿ, ಅಭಿವೃದ್ಧಿ ವೇಟ್ ಅದರಿಂದ ಅವರನ್ನ ನೇಮಕ ಮಾಡಿಸ್ಕೊಂಡವ್ರಿಗೆ ಇಬ್ಬರದು ರಾಜಕೀಯ ದೃಷ್ಟಿ ಇದ್ರೆ ಏನ್ ಮಾಡ್ತೀರಿ? ನೇಮಕ ಮಾಡೋರು ಕೂಡ UPI ಇದ್ದಾಗ ಅವ್ರಿಗೆ ಬೇಕಾದವ್ರು ಮಾಡ್ಕೊಳ್ತಾರೆ. ಈಗ ನೇಮಕ ಮಾಡೋರು ಇವನ್ನ ರಾಜಕೀಯವಾಗಿ ನಡ್ಕೋಬೇಕು ಅಂತೇಳಿ ಅವ್ರನ್ನ ಕಳಿಸೋದು. ಇವರು ಹೌದು ನನ್ನ ನೇಮಕ ಮಾಡ್ಬಿಟ್ಟಿದ್ದಾರೆ, ನನಗೆ ಸಂವಿಧಾನಕ್ಕಿಂತ ನಾನು ರಾಜಕೀಯವಾಗಿ ಅವ್ರನ್ನ ನಾನು ಗೌರವಿಸಬೇಕು ಅಂತೇಳಿ ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ರೆ ರಾಜ್ಯಪಾಲರು, ಈ ರೀತಿಯ ಸಂಘರ್ಷಗಳು ಎರಡು ಕಡೆ ಆಗಬಾರದು. ಅಂತ ಹೇಳಿದ್ರೆ ಇದು ಸಂವಿಧಾನವನ್ನ ಗಟ್ಟಿಗೊಳಿಸುವಂತ ಪ್ರಕ್ರಿಯೆ ಅಲ್ಲ. ಈಗ ನಾನು ಆಗ್ಲೇ ಪ್ರಸ್ತಾಪ ಮಾಡ್ದಂಗೆ ರಾಜ್ಯಪಾಲರಾದವರು ಮತ್ತೆ ರಾಜಕೀಯಕ್ಕೆ ಬರ್ತಾರೆ ಅಂತ ಹೇಳಿದಾಗ ಇವೆಲ್ಲ ಆಗ್ತದೆ. ರಾಜ್ಯಪಾಲರಾದವರು ಮತ್ತೆ ರಾಜಕೀಯಕ್ಕೆ ಎಂಟರ್ ಆಗಂಗಿಲ್ಲ ಅಂತ ಒಂದು ಪಾಲಿಸಿ ಬಂದ್ರೆ, ಅಥವಾ ರಾಜ್ಯಪಾಲರನ್ನ ನೇಮಕ ಮಾಡ್ತಕ್ಕಂಥದ್ದೇ ಯಾರೋ ಒಬ್ಬ ಮಿಲಿಟರಿನಲ್ಲಿ ಒಂದು ಹೈಯರ್ ಪೋಸ್ಟ್ ಅಲ್ಲಿ ಇರ್ತಕ್ಕಂಥವ್ರು ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಆಗಿರ್ತಕ್ಕಂಥವ್ರು ನಿಷ್ಪಕ್ಷಪಾತವಾಗಿರ್ತಕ್ಕಂಥವ್ರನ್ನ ರಾಜ್ಯಪಾಲರು ಮಾಡಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಅಂತ ಒಂದು ಅನಿಸಿಕೆ. ನೋಡಿ, ನಾನೇನ್ ಹೇಳ್ತೀನಿ, ಇದೆಲ್ಲ ಕೂಡ ಮೀಡಿಯಾ ಜವಾಬ್ದಾರಿ. ಜನಗಳಲ್ಲಿ ಜಾಗೃತಿ ತರುವಂತ ಕೆಲಸವನ್ನ ಯಾರು ಮಾಡಬೇಕು? ಸಂಘಟನೆಗಳು ಮಾಡಬೇಕು. ಏನೇ ಮಾಡಿದ್ರು ಸರ್, ಮೀಡಿಯಾ ಮಾಡೋದು ಅಲ್ಟಿಮೇಟ್ ಯಾರು ಸರ್? ಹಂಗಲ್ಲ, ರಾಜಕಾರಣಿನೇ ತಾನೆ. ನಿರ್ಧಾರಗಳನ್ನ ಯಾವ್ದ್ರ ಮೇಲೆ ತೆಗೆದುಕೊಳ್ತಾರೆ? ಈಗ ಅಮೆಂಡ್ಮೆಂಟ್ಸ್ ಬರುತ್ತೆ, ಯಾವ್ದ್ರ ಮೇಲೆ ಬರುತ್ತೆ? ಕಾನೂನುಗಳು ಬರುತ್ತೆ, ಕೆಲವು ಕಾರ್ಯಕ್ರಮಗಳು ಬರ್ತವೆ. ಎಲ್ಲೋ ಒಂದ್ ಕಡೆ ಜನಗಳಲ್ಲಿ ಜಾಗೃತಿ ಬರ್ತಾ ಇದೆ, ಜನರ ಅಗತ್ಯ ಇದ್ದಾವೆ, ಜನಪರವಾದಂತ ನಿಲುವುಗಳನ್ನ ತಗೊಳ್ಬೇಕು. ಹಾಗಾಗಿ ಇಂಥದ್ರ ಬಗ್ಗೆ ಎಲ್ಲ ಕೂಡ ಒಂದು ಡಿಬೇಟ್ ಆಗ್ಲಿ. ನಾನು ಹೇಳುವಂತದ್ದು ಏನಪ್ಪಾ ಅಂತಂದ್ರೆ, ನಾವು ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದ್ದೇವೆ ನಾವು. ಸರಿ. ಇನ್ನು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅನೇಕ ಸುಧಾರಣೆಗಳು, ಬದಲಾವಣೆಗಳು ಆಗಬೇಕಾದ್ರೆ ಯಾವಾಗ ಸಾಧ್ಯ ಆಗುತ್ತೆ? ಜನಗಳಲ್ಲಿ ಜಾಗೃತಿ ಆಗ್ಬೇಕು. ಜನಗಳಲ್ಲಿ ಜಾಗೃತಿ ಆಗ್ತಾ ಇದ್ದಾಗೆ ಪೊಲಿಟಿಕಲ್ ಪಾರ್ಟೀಸ್ ಅಲ್ಲೂ ಕೂಡ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಎಚ್ಚರಿಕೆಯನ್ನು ವಹಿಸುವಂತ ಒಂದು ಸಂದರ್ಭಗಳು ಕೂಡ ಬರುತ್ತೆ. ಸರ್ಕಾರಗಳ ಮೇಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ, ಸರ್ಕಾರಗಳ ಮೇಲೂ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂಥದ್ರ ಬಗ್ಗೆ ಹೆಚ್ಚು ಹೆಚ್ಚು ಡಿಬೇಟ್ ಆಗ್ಬೇಕು. ಒಂದು ಸರ್ಕಾರ ಹೇಗೆ ಕೆಲಸ ಮಾಡಬೇಕು, ಒಂದು ರಾಜಕೀಯ ಪಕ್ಷಗಳು ಹೇಗೆ ಕೆಲಸ ಮಾಡಬೇಕು, ಒಬ್ಬ ಶಾಸಕರಾದವರು, ಪಾರ್ಲಿಮೆಂಟ್ ಮೆಂಬರ್ ಆದವರು ಹೇಗೆ ಕೆಲಸ ಮಾಡಬೇಕು, ಅಧಿಕಾರಿಗಳಾದವರು ಹೇಗೆ ಕೆಲಸ ಮಾಡಬೇಕು, ಅವರಿಂದ ಇನ್ನೂ ಕೂಡ ಹೆಚ್ಚಿನ ಅಪೇಕ್ಷೆಗಳು ಜನರುಗಳಲ್ಲಿ ಏನಿದೆ, ಸಮಾಜದಲ್ಲಿ ಏನಿದ್ದಾವೆ, ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಜನಜಾಗೃತಿ ಆಗ್ಬೇಕಾದ್ರೆ, ಇದು ಜನಜಾಗೃತಿ ಆಗ್ಬೇಕು ಅಂತ ಹೇಳಿದ್ರೆ ನನ್ನೊಂದು ನಿಮಗೆ ಸಬ್ಮಿಷನ್ ಅಂತ ಕೇಳ್ತೀನಿ. ಈ 8 ಟರ್ಮು 9 ಟರ್ಮು 7 ಟರ್ಮು MLAಗಳು MP ಗಳು ಹಾಕೊಂಡು ಅವ್ರವರೇ ಇದ್ದೋದ್ರೆ ಒಂದು ಹೊಸ ತಾಟು, ಒಂದು ಹೊಸ ಇದು ಬರ್ತಕ್ಕಂಥ ಯೂತ್ಗೆ ಅವಕಾಶನೇ ಬೇಡವಾ? ಖಂಡಿತವಾಗ್ಲೂ ಕೂಡ ಅದು ನೋಡಿ, ಚೇಂಜಸ್ ಇದೆಯಲ್ಲ, ಅದು ಇಟ್ಸ್ ಎ ಬ್ಯೂಟಿ ಆಫ್ ಡೆಮೋಕ್ರಸಿ. ಒಂದು ಪ್ರಜಾಪ್ರಭುತ್ವ ಇರುವಂತದ್ದೇ. ಈಗ ನೇಚರ್ ಏನಿದೆ, ನಿಸರ್ಗದಲ್ಲೇ ಬದಲಾವಣೆಗಳಿದ್ದಾವೆ, ಹಾಗೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಇದು ಜಗದ ನಿಯಮ, ಪ್ರಜಾಪ್ರಭುತ್ವದ ಜಗದ ನಿಯಮ ಕೂಡ ಇದೆ. ಅದನ್ನ ನಾನು ಹೇಳೋದೇನು ಅಂದ್ರೆ, ಇದು ರಾಜಕೀಯ ಪಕ್ಷಗಳು ಆಲೋಚನೆ ಮಾಡಬೇಕು. ಕೆಲವು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಮಾಡಿರೋ ಸಾಧನೆಗಳಿಗೋಸ್ಕರ ಅಥವಾ ಅವರ ವ್ಯಕ್ತಿತ್ವಕ್ಕೋಸ್ಕರ ಮತ್ತೆ ಅವರನ್ನ ಪುನರಾಯ್ಕೆ ಮಾಡೋದು. ಅದಕ್ಕಾಗಿ ಈಗ ಅವರು ಮಾಡಿದ ಸುಮಾರು ವರ್ಷಗಳು ಮಾಡ್ಕೊಂಡ್ ಬಂದಿರ್ತಾರೆ. ಭೀಷ್ಮ ಮಹಾಪಿತಾಮಹನ್ ತರ ದೂರ ಕುಂತ್ಕೊಂಡು ಬೇರೆಯವ್ರನ್ನ ಬೆಳೆಸ್ಬೋದಲ್ವಾ? ಹೊಸ ಬ್ಲಡ್ ಖಂಡಿತ ಅವಶ್ಯಕತೆ ಇದೆ. ಹಿರಿಯರ ಮಾರ್ಗದರ್ಶನ ಎಷ್ಟು ಮುಖ್ಯ ಆಗುತ್ತೋ, ಇಲ್ಲಿ 50-50 ಬ್ಯಾಲೆನ್ಸ್ ಆಗ್ಬೇಕು. ಇಲ್ಲಿ ಹೌದು, 50% ಹಿರಿಯರು ಇದ್ರೆ 50% ಹೊಸತನ ಬರಬೇಕು. ಈಗ ನಮಗೆ ಈಗ ವಸಂತ ಕಾಲ, ಯುಗಾದಿ ಹಬ್ಬ ಬರ್ತಾ ಇದ್ದಾಗೆ ನಾವು ಹೊಸ ಚಿಗುರನ್ನ ನಾವು
ಹಳೆ ಬೇರು ಹೊಸ ಚಿಗುರು, ನಮ್ಮ ಡಿ.ವಿ.ಜಿ ಅವರು ಹೇಳಿದಾರಲ್ಲ, ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದಾರಲ್ಲ. ಹಾಗಾಗಿ ಅಲ್ಲ ಅದರಿಂದ ಸಮಾಜಕ್ಕೆ ಒಳ್ಳೇದಾಗಲ್ಲ. ಸರ್, ನೀವೇ ಒಂದು ಧ್ವನಿ ಯಾಕೆ ಆಗ್ಬಾರ್ದು ಸರ್? ಈಗ ನೀವೇ ಒಂದು ಯುವಕರನ್ನ ಒಂದು ಪಡೆ ಕಟ್ಟಿ ಒಂದು ಧ್ವನಿಯಾಗಿ ಮೀಡಿಯಾ ನಿಮ್ ಜೊತೆಗೆ ಇರುತ್ತೆ. ಯಾಕಂದ್ರೆ ಮೊದಲಿಂದನೂ ಒಬ್ಬ ಸದನ ರಾಜಕಾರಣಿ ಆಗಿದ್ರಿಂದ ಬೇರೆ ಯಾರಿಗೆ ಸಿಗ್ತಕ್ಕಂಥ ಸಪೋರ್ಟ್ಗಿಂತ ಹೆಚ್ಚಿನ ಸಪೋರ್ಟ್ ಮೀಡಿಯಾದು ನಿಮಗೆ ಸಿಗ್ತಾ ಇದೆ. ನೀವೇ ಒಂದು ಧ್ವನಿ ಯಾಕೆ ಆಗ್ಬಾರ್ದು ಇದಕ್ಕೆ ಚೇಂಜಸ್? ಖಂಡಿತವಾಗ್ಲೂ ಕೂಡ ನಾವು ಯಾವಾಗ್ಲೂ ಕೂಡ ಜನಪರವಾದಂತ ನಿಲುವುಗಳಿಗೆ ನಮ್ಮ ಆದ್ಯತೆ ಇದ್ದೇ ಇದೆ. ಜನಪರವಾದಂತ ನಿಲುವುಗಳು, ಸಂವಿಧಾನ ಪರವಾದಂತ ನಿಲುವುಗಳು ಖಂಡಿತವಾಗ್ಲೂ ಕೂಡ ನಮ್ಮ ಆದ್ಯತೆ ಇದ್ದೇ ಇರುತ್ತೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಕೂಡ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ಬೆಂಬಲವನ್ನು ಕೊಡಬೇಕು. ಅದು ನೀವು ಮನ್ಸು ಮಾಡಿದ್ರೆ ಬದಲಾವಣೆ ಆಗುತ್ತೆ. ಹೆಂಗಂದ್ರೆ ಒಂದು ಹಿಂದಿನ ಒಂದು ಉದಾಹರಣೆ, ಯಾಕಂದ್ರೆ ರಾಜಕಾರಣಿಗಳಿಗೆ ಸಂಕಟ ಬಂತು ತಕ್ಷಣ ಅದನ್ನ ರೆಡಿ ಮಾಡ್ಕೊಳ್ತಾರೆ. ಈಗ ಬಹುಶಃ ರಾಮಕೃಷ್ಣ ಹೆಗಡೆ ಅವರ ಆ ಸಮಯದಲ್ಲಿ ಒಂದು ಕ್ಯಾಬಿನೆಟ್ ಅಲ್ಲಿ 70-73 ಜನ ಇದ್ರು ಅಲ್ವಾ? ಆಗೇನ್ ಮಾಡ್ತು, ಆಗ ಒಂದು ಅದಕ್ಕೆ ಅದು ವಾಜಪೇಯಿ ಸರ್ಕಾರದಲ್ಲೇ ಒಂದು ನಿಯಂತ್ರಣ ತಂದು ಒಂದು ಕಾನೂನನ್ನು 15% ಅಂತ ಮಾಡಿದ್ರು. ಆ 15% ಮಾಡಿರೋದನ್ನು ಅಸೆಂಬ್ಲಿಗೆ ಮಾಡಿದ್ದಾರೆ. ಅಸೆಂಬ್ಲಿಗೆ ಮಾಡಿ ಈಗ MLC ಅದನ್ನ ಕೌಂಟ್ ಮಾಡೋದಿಲ್ಲ, 224ಕ್ಕೆ ಮಾತ್ರ 15% ತಗೊಳ್ತಾರೆ. ಆದ್ರೆ MLC ಮಿನಿಸ್ಟರ್ ಮಾಡ್ತಾರೆ. ಆಗ ಈ 224 ಜನಕ್ಕೆ ಒಂದ್ ಸ್ವಲ್ಪ ಆಯ್ತಲ್ವಾ? ಅವರಿಗೆ ಸಿಗೋ ಅವಕಾಶ ಇವ್ರಿಗೆ ಸಿಗ್ತಲ್ಲ. ಆದ್ರೆ ಒಂದೇನಂತಂದ್ರೆ ವಿಧಾನ ಪರಿಷತ್ತಿನ ವಿಷಯದಲ್ಲೂ ಕೂಡ ಇದಕ್ಕೆ ಒಂದು ರಾಷ್ಟ್ರೀಯ ಧೋರಣೆ, ಒಂದು ನ್ಯಾಷನಲ್ ಪಾಲಿಸಿ ಆಗ್ಬೇಕು. ಕೆಲವು ರಾಜ್ಯಗಳಲ್ಲಿ ಇದಾವೆ, ಕೆಲವು ಅಸ್ತಿತ್ವದಲ್ಲಿ ಇಲ್ಲ. ಹಾಗಾಗಿ ಇದರ ಅವಶ್ಯಕತೆ ಬಗ್ಗೆನೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಅದು ಕೂಡ ಒಂದು ಡಿಬೇಟಬಲ್ ಸಬ್ಜೆಕ್ಟ್ ಆಗ್ತಾ ಇದೆ. ಇದರ ಅವಶ್ಯಕತೆ ನಿಮ್ಗೆ ಅನ್ಸುತ್ತೆ ಸರ್ ವಿಧಾನ ಪರಿಷತ್? ಅದನ್ನ ಆಯಾ ರಾಜ್ಯಗಳು ಮತ್ತು ಅದನ್ನ ಹೇಗೆ ಅದನ್ನು ಉಪಯೋಗ ಮಾಡ್ಕೊಳ್ತೀವಿ, ರಾಜಕೀಯ ಪಕ್ಷಗಳು ಮೇಲೆ, ಸರ್ಕಾರದ ಮೇಲೆ, 3 ಟರ್ಮ್ ನೀವು ಅದ್ರಲ್ಲಿ ಮಾಡಿದೀರಾ, ಅದಕ್ಕಾಗಿ ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರದ ಮೇಲೆ ಅವಲಂಬನೆ ಆಗುತ್ತೆ. ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥ ರೀತಿ ಸರಿಯಾಗಿದ್ದರೆ ಖಂಡಿತವಾಗ್ಲೂ ಕೂಡ ಹೆಚ್ಚು ಪ್ರಯೋಜನ ಸರ್ಕಾರಕ್ಕೂ ಅದರ ಪ್ರಯೋಜನ ಆಗುತ್ತೆ. ವಿಧಾನಸಭೆ ಮೇಲೆ ಅದು ಉದ್ದೇಶ ಏನು ಅಂತಂದ್ರೆ, ವಿಧಾನಸಭೆಯಲ್ಲಿ ಕೆಲವು ಸರಿ ಒತ್ತಡಗಳಿಗೋಸ್ಕರ ಯಾವುದೋ ಕಾನೂನುಗಳು ಪಾಸ್ ಆಗ್ಬಿಡುತ್ತೆ. ಅಂತ ಒತ್ತಡಗಳು ವಿಧಾನ ಪರಿಷತ್ತಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ವಿಧಾನ ಪರಿಷತ್ತು ಇವತ್ತು ಇರುವಂತದ್ದಲ್ಲ. ಅದು ವಿಧಾನ ಪರಿಷತ್ತು ಕೃಷ್ಣರಾಜ ಒಡೆಯರ್ ಕಾಲದಲ್ಲೇನೆ ಇದು ವಿಧಾನ ಪರಿಷತ್ತು ರಚನೆ ಆಯ್ತು. 1907ರಲ್ಲೇನೆ ವಿಧಾನ ಪರಿಷತ್ತು ರಚನೆ ಆದಂತ ಒಂದು ಸಂದರ್ಭ. ಹಾಗಾಗಿ ಇವತ್ತು ಅದು ಕೂಡ ಡೈಲ್ಯೂಟ್ ಆಗ್ತಾ ಇದೆ ಅನ್ನುವಂತ ಅಭಿಪ್ರಾಯಗಳು ಬಂದಿದ್ದಾವೆ. ಟೀಚರ್ಸ್ ಕ್ಷೇತ್ರಗಳಲ್ಲೂ ಕೂಡ ಅನೇಕ ಅನಾಹುತಗಳು ನಡೀತಾ ಇದೆ. ಅಲ್ಲಿ ಕೂಡ ಆಮಿಷಗಳಿಗೆ ಬಲಿಯಾಗ್ತಾ ಇದ್ದಾರೆ ಮತದಾರರು ಅನ್ನುವಂತ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಹಾಗಾಗಿ ಇನ್ನು ಜನಸಾಮಾನ್ಯರು ಅಲ್ವಾ, ಪದವೀಧರರು, ಶಿಕ್ಷಕರು, ಇವ್ರ ಬಗ್ಗೆನೇ ವ್ಯಾಪಕವಾದಂತ ಅಭಿಪ್ರಾಯಗಳು, ಬೇರೆ ಬೇರೆ ರೀತಿಯಾದಂತಹ ಟೀಕೆಗಳು, ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಹಾಗಿರುವಾಗ ಅದು ನ್ಯಾಚುರಲಿ ವಿಧಾನ ಪರಿಷತ್ ಮೇಲೂ ರಿಫ್ಲೆಕ್ಟ್ ಆಗ್ತಾ ಇದೆ. ಇಂಥ ವಾತಾವರಣವನ್ನ ನಿರ್ಮಾಣ ಮಾಡ್ಲಿಕ್ಕೆ ವಿಧಾನ ಪರಿಷತ್ತಿನ ಅವಶ್ಯಕತೆ ಇದೆಯಾ? ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗ್ತಿದೆ ಅಂತ ಆಗಬಾರ್ದು. ಇದೊಂದು ಲಾರ್ಜರ್ ಇಂಟ್ರೆಸ್ಟ್ ನ ಸರ್ವಿಸ್ ಮಾಡುವಂತ ರೀತಿಯಲ್ಲಿ ಸರ್ವ್ ಮಾಡುವಂತ ಕಾರಣಕ್ಕಾಗಿ ಒಂದು ಸೆಕೆಂಡ್ ಚೇಂಬರ್ ಅಂತ ಏನ್ ಕರಿತೀವಿ, ಅದರ ಪ್ರಯೋಜನ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಅದೇನು ಸ್ವಲ್ಪ ಮಟ್ಟಿಗೆ ಸಾಕಷ್ಟು ಡಿಜನರೇಟ್ ಆಗುವಂತ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆಯಲ್ಲ, ಅದನ್ನ ಸರಿದಾರಿಗೆ ತರುವಂತ ಪ್ರಯತ್ನ ಖಂಡಿತವಾಗ್ಲೂ ಕೂಡ ರಾಜಕೀಯ ಪಕ್ಷಗಳ ಮೇಲೆ ಇದ್ದಾವೆ ಮತ್ತು ಸರ್ಕಾರಗಳ ಮೇಲೆ ಇದ್ದಾವೆ ಅನ್ನುವಂಥದ್ದನ್ನ ಖಂಡಿತವಾಗ್ಲೂ ಕೂಡ 3 ಟರ್ಮ್ ನೀವು MLC ಆಗಿದ್ದಾಗ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ರಾಜ್ಯಕ್ಕೆ ನಿಮ್ದು ಏನೇನು ಕೊಡುಗೆ ಇತ್ತು ಸರ್? ನೋಡಿ, ರಾಜ್ಯದ ಹಿತಾಸಕ್ತಿಗಳ ಪ್ರಶ್ನೆ ಬಂದಂತ ಎಲ್ಲ ಸಂದರ್ಭದಲ್ಲೂ ಕೂಡ ನಾವೆಲ್ಲ ಕೂಡ ಅಧಿವೇಶನಕ್ಕೆ ಯಾವತ್ತೂ ತಪ್ಪಿಸ್ಕೊಂಡವರೇ ಅಲ್ಲ. ಅಧಿವೇಶನ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗಳ ರೀತಿಯಲ್ಲಿ ಬೆಳಗ್ಗೆ ಹೋಗಿ ಸಾಯಂಕಾಲದವರೆಗೂ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ವಿ ಮತ್ತು ರಾಜ್ಯದ ಆಗುಹೋಗುಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ವಿ. ಈ ವರ್ಗ ಆ ವರ್ಗ ಅಂತ ಏನಿರ್ಲಿಲ್ಲ, ತೆರೆದ ಮನಸ್ಸಿಂದ ಒಟ್ಟಾರೆಯಾಗಿ ಜನರ ಬದುಕಿನ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಆಡಳಿತದ ಬಗ್ಗೆ, ಲೋಪದೋಷಗಳ ಬಗ್ಗೆ ನಾವು ವಿಚಾರವನ್ನ ಮಾಡ್ತಾ ಇದ್ದೀವಿ. ಹೆಚ್ಚು ದೀರ್ಘಕಾಲ ವಿರೋಧ ಪಕ್ಷದಲ್ಲೇ ಇದ್ದದ್ರಿಂದ ಜನರ ಧ್ವನಿಯಾಗಿ ನಾವಲ್ಲಿ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ. ಮತ್ತೆ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಅನುದಾನಗಳನ್ನ ತರುವಂತ ಒಂದು ಸಂದರ್ಭದಲ್ಲಿ ಇರ್ಬೋದು, ಶಾಸಕರ ಸಹಕಾರಗಳನ್ನ ತೆಗೆದುಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಅದು ನನ್ನ ಊರು ಇರ್ಬೋದು ಅಥವಾ ಕೈಗಾರಿಕಾ ಕೇಂದ್ರಗಳಿರ್ಬೋದು, ಕೋಲಾರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತರತಕ್ಕಂಥ ಒಂದು ಸಂದರ್ಭಗಳಿರ್ಬೋದು, ಅದು ನೀರಾವರಿ ವಿಚಾರಗಳಿರ್ಬೋದು, ಅಭಿವೃದ್ಧಿ ವಿಚಾರಗಳಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅಂತ ಯಾವುದೇ ಅವಕಾಶಗಳನ್ನು ಕೂಡ ನಾವು ಮಿಸ್ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಲಿಲ್ಲ. ಅಲ್ಲಿ ನಮ್ಮ ಧ್ವನಿ ಇರ್ತಿತ್ತು, ಅಲ್ಲಿ ನಮ್ಮ ಪ್ರಯತ್ನ ಇರ್ತಿತ್ತು, ನಮ್ಮ ಸಹಕಾರ ಇರ್ತಾ ಇತ್ತು. ಸಕ್ರಿಯವಾಗಿ ನಾವು ಭಾಗವಹಿಸುವಂತ ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದಂತ ಪರಿಣಾಮ ಜನಗಳ ನಿರೀಕ್ಷೆ ಇದೆಯಲ್ಲ, ಅದು ಹೆಚ್ಚಾಗ್ತಾ ಹೋಯ್ತು. ಹಾಗಾಗಿನೇ ಜನರು ನೀವಿನ್ನೂ ಕೂಡ ಸಕ್ರಿಯವಾಗಿರ್ಬೇಕು, ರಾಜಕಾರಣದಲ್ಲಿ ಇರಬೇಕು, ನಿಮ್ಮಂತವ್ರ ಅಗತ್ಯ ಇದೆ ಅಂತ ಹೇಳಿ ಜನರು ಅಪೇಕ್ಷೆ ಪಡ್ತಿದ್ದಾರೆ. ಹಾಗಾಗಿ
ಆ ಕಾರಣಕ್ಕೆ ಆ ಟ್ರ್ಯಾಕ್ ಅನ್ನ ನಾವು ಬದಲಾಯಿಸಬಾರ್ದು ಅಂತ ಹೇಳಿ ಆ ಭಯ ಭಕ್ತಿಯಿಂದ ಸಂವಿಧಾನವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಸರಿ ಜನರ ಭಾವನೆಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಮಗೆ ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಇವತ್ತಿಗೂ ಕೂಡ ನಾವು ನಮ್ಮ ಪಕ್ಷದ ಸಂಘಟನೆ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಬೇರೆ ಯಾವುದೇ ಜಿಲ್ಲೆಯಲ್ಲಿ ಏನೇ ಕಾರ್ಯಕ್ರಮಗಳು ಕರೆದ್ರು NGOs ಇರ್ಬೋದು, ಮೀಡಿಯಾ Okay, sir. ಸ್ನೇಹಿತರು ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅಲ್ಲೆಲ್ಲವೂ ಕೂಡ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇದ್ವಿ, ಜನರ ಧ್ವನಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವತ್ತು ನನಗೊಂದು ಜವಾಬ್ದಾರಿ ಸ್ಥಾನ ಇಲ್ಲ, ನಾನು ಕೇಳಿದಂತ ಅವಕಾಶಗಳನ್ನ ನನಗೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ಬೇಸರ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಮನಸ್ಸಿಗೆ ಬಂದಾಗ ಯಾರನ್ನೋ ಬೈಕೊಂಡು ಊರೆಲ್ಲ ತಿರುಗಾಡ್ತಾ ಇಲ್ಲ. ನಾವು ಸಮಯ ಸಂದರ್ಭ ಸನ್ನಿವೇಶಗಳು ನಮ್ಮ ಪರವಾಗಿ ಬರಬೇಕು, ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ಬೇಕು, ಸಂಬಂಧಪಟ್ಟವರು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಆ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈಗಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಸರ್, ಯಾಕಂದ್ರೆ ಈಗ ಈಗಿನ ರಾಜಕೀಯ ಪರಿಸ್ಥಿತಿನಲ್ಲಿ ಅದನ್ನ ಒಂದು ಸಮಚಿತ್ತದಿಂದ ಎತ್ಕೊಂಡು ಹೋಗೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಈ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು ಜನ ಹೇಳ್ತಾರೆ. ಒಂದೇನಾಗಿದೆ ಈಗ ನೋಡಿ, ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ ಬಹಳ ಅನುಭವ ಇರುವಂತವ್ರೆ ಇದ್ದಾರೆ ಮಂತ್ರಿಗಳು. ಒಂದ್ ಸರಿ ಅಲ್ಲ, 2 ಸರಿ ಅಲ್ಲ, 3-4 ಸರಿ ಅನುಭವ ಆಗಿರುವಂತವ್ರು, ನಾಯಕತ್ವ ಇರುವಂತವ್ರು. 3-4 ಸರ್ಕಾರಗಳು ನಮ್ಗೆ ನೆನಪಾಗುತ್ತೆ. ಕರ್ನಾಟಕದ ಸರ್ಕಾರಗಳಲ್ಲಿ 72ರಿಂದ 76ರವರೆಗೆ ಉತ್ತಮವಾದಂತ ಆಡಳಿತವನ್ನು ಕೊಟ್ಟಂತ ದೇವರಾಜ ಸರ್ಕಾರ ನಮ್ಗೆ ನೆನಪಾಗುತ್ತೆ. ಅದಾದ ಮೇಲೆ 83ರಿಂದ 85ರವರೆಗೆ ರಾಮಕೃಷ್ಣ ಹೆಗ್ಡೆ ಅವ್ರ ಸರ್ಕಾರ ನೆನಪಾಗುತ್ತೆ. ಅದಾದ ಮೇಲೆ 89-90ರಲ್ಲಿ ವೀರೇಂದ್ರ ಪಾಟೀಲ್ರ ಆಡಳಿತ ನಮಗೆ ನೆನಪಾಗುತ್ತೆ. ಅದಾದ ಮೇಲೆ 1999ರಲ್ಲಿ ಒಂದು 2-3 ವರ್ಷಗಳ ಕಾಲ SM ಕೃಷ್ಣರಾವ್ ಅವ್ರ ಸರ್ಕಾರ 1-2 ವರ್ಷಗಳ ಕಾಲ ನೆನಪಾಗುತ್ತೆ, ಪ್ರಾರಂಭದ 2 ವರ್ಷಗಳು. ಅದಾದ ಮೇಲೆ 2013ರಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನಗಳು, ಅವರ ಆಡಳಿತ ಕೂಡ ಅನೇಕ ಜನರಿಗೆ ರಾಜ್ಯದಲ್ಲಿ ಅವರ ಪ್ರಯತ್ನ, ಅದು ಫಸ್ಟ್ ಇವೆಲ್ಲ ನೆನಪಾಗುವಂತ ಸರ್ಕಾರಗಳು. ಸರಿ ಸರ್, ಯಾವತ್ತು ಇದೆಲ್ಲ ಕೂಡ 70ರ ದಶಕದ ನಂತರ ನೆನಪಾಗುವಂತ ಸರ್ಕಾರಗಳು ಇವೆಲ್ಲ ಕೂಡ. ಹಾಗಾಗಿ ಇವತ್ತಿನ ಸರ್ಕಾರಕ್ಕೆ ನಾ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಆಮೇಲೆ ದೇವೇಗೌಡರ ಸರ್ಕಾರ ಕೂಡ 94ರಲ್ಲಿ ಅವರು 1.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವರು ಒಂದು ಒಳ್ಳೆ ಪ್ರಯತ್ನಗಳನ್ನ ನಾವು ವಿರೋಧ ಪಕ್ಷದಲ್ಲಿ ಇದ್ರು ಕೂಡ JH ಪಟೇಲ್ ಅವ್ರ ಟೈಮಲ್ಲೂ ಫ್ರೀ ಹ್ಯಾಂಡ್ ಇತ್ತು ಮಂತ್ರಿಗಳಿಗೆಲ್ಲ, ಆದ್ರೆ ಅವರ ಅನುಭವ, ಅವರ ತಿಳುವಳಿಕೆ ಹೆಚ್ಚು ಪ್ರಯೋಜನ ಬರಲಿಲ್ಲ. ಒಬ್ಬ ಮಾನವತಾವಾದಿ JH ಪಟೇಲ್ ಇದ್ದಾರೆ, ಒಬ್ಬ ತುಂಬಾ ಓದ್ಕೊಂಡಿದ್ದಂಥವ್ರು, ಸಮಾಜವಾದದ ಹಿನ್ನೆಲೆ ಇದ್ದಂಥವ್ರು. ಆದ್ರೆ ಅದು ಹೆಚ್ಚು ಪ್ರಯೋಜನ ರಾಜ್ಯದ ಅಭಿವೃದ್ಧಿಗೆ ಅದು ಆಗ್ಲಿಲ್ಲ. ಎಕ್ಸೆಪ್ಟ್ ಅದೊಂದು ಕೆಲವು ಜಿಲ್ಲೆಗಳನ್ನ ಹೊಸದಾಗಿ ಅಸ್ತಿತ್ವಕ್ಕೆ ತಂದ್ರು ಅಂತಂದು ಬಿಟ್ರೆ, ಈಗ ರಾಮಕೃಷ್ಣ ಹೆಗ್ಡೆ ಅವ್ರ ತರ ಹೆಜ್ಜೆ ಗುರುತಾಗಿರ್ಬೋದು, ಅಥವಾ ದೇವರಾಜ ಅರಸರ ತರ ಹೆಜ್ಜೆ ಗುರುತುಗಳಿರ್ಬೋದು, ಇಂಥ ಹೆಜ್ಜೆ ಗುರುತುಗಳು ಅವ್ರ ಕಾಲದಲ್ಲಿ ಮೂಡಿ ಬರ್ಲಿಲ್ಲ. ಆದ್ರೆ ವ್ಯಕ್ತಿಗತವಾಗಿ ಬಹಳ ದೊಡ್ಡ ಮಾನವತಾವಾದಿ ಆತ, ತುಂಬಾ ಓದ್ಕೊಂಡಿದ್ದಂಥವ್ರು, ತುಂಬಾ ತಿಳುವಳಿಕೆ ಇದ್ದಂಥವ್ರು. ಒಂದು ಕಾಲದಲ್ಲಿ ಕಾಗೋಡು ಸತ್ಯಾಗ್ರಹ ಅಂತ ಹೋರಾಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತ ಒಬ್ಬ ಮುಖಂಡ. ಆದ್ರೆ ಅವರ ದೀರ್ಘ ಅನುಭವ, ತಿಳುವಳಿಕೆ ಇತ್ತಲ್ಲ, ಅದು ಮುಖ್ಯಮಂತ್ರಿ ಆಗಿದ್ದಂತ ಒಂದು ಸಂದರ್ಭದಲ್ಲಿ ಅದು ಹೆಚ್ಚು ಪ್ರಯೋಜನಕ್ಕೆ ಬರ್ಲಿಲ್ಲ ಅನ್ನುವಂಥದ್ದೇ ನಮ್ಮಂತವರ ನೋವು ಕೂಡ, ನಿರಾಶೆ ಕೂಡ. ಸರಿ ಸರಿ ಸರ್, ಈಗ ಅದು ಯೂತ್ಸ್ಗೆ, ಈಗಿನ ಯೂತ್ಸ್ಗೆ ಏನೊಂದು ಮೆಸೇಜ್ ಕೊಡ್ತೀರಾ ಸರ್? ಇವತ್ತಿನ ಯೂತ್ಸ್ಗೆ ಬಹಳ ದೊಡ್ಡ ಎಕ್ಸ್ಪೋಜರ್ ಇದೆ. ಈಗ ಒಂದು 15-20 ವರ್ಷಗಳಿಂದ ಡಿಜಿಟಲ್ ಇರಲಿಲ್ಲ, ಮೊಬೈಲ್ಗಳಿರಲಿಲ್ಲ, ಕಂಪ್ಯೂಟರ್ ವ್ಯವಸ್ಥೆ ಇರಲಿಲ್ಲ. ಈಗ 1990ರಲ್ಲಿ ರಾಜೀವ್ ಗಾಂಧಿ ಅವರು ಇದನ್ನೆಲ್ಲ ಕೂಡ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ, ಗ್ಲೋಬಲೈಸೇಷನ್ ಪಾಲಿಸಿ ಬಂದಾದ ಮೇಲೆ ಇದೆಲ್ಲ ಬಹಳ ದೊಡ್ಡ ಅವಕಾಶಗಳಿದೆ. ಒಂದು ಗ್ಲೋಬಲ್ ವಿಲೇಜ್ ಇದ್ದಾಗೆ, ಇಡೀ ಪ್ರಪಂಚ ಒಂದು ಪುಟ್ಟ ಹಳ್ಳಿ ಇದ್ದಾಗೆ. ಯಾವ್ದನ್ ಬೇಕಾದ್ರೂ ತಿಳ್ಕೊಳಕ್ಕೆ, ಅವಕಾಶಗಳನ್ನ ಪಡ್ಕೊಳಕ್ಕೆ ಅಲ್ವಾ? ಏನಾದ್ರೂ ಗೊತ್ತಿಲ್ಲದೆ ಇದ್ರೆ ನೀವು ಕಂಪ್ಯೂಟರ್ ಡಿಜಿಟಲ್ಗೆ ಹೋಗ್ಬೋದು, ನೀವು ಇಂಟರ್ನೆಟ್ ಅಲ್ಲಿ ತಿಳ್ಕೊಳಕ್ ಅವಕಾಶ ಇದೆ. ಯಾರ ಜೊತೆಗಾದ್ರೂ ಪ್ರಪಂಚದಲ್ಲಿ ಮಾತಾಡ್ಲಿಕ್ಕೆ ಮೊಬೈಲ್ ಫೋನ್ ಇದ್ದಾವೆ. ಪ್ರಪಂಚದ ಎಲ್ಲ ಆಗುಹೋಗುಗಳನ್ನ ತಿಳ್ಕೊಳಕ್ಕೆ ಟಿವಿಗಳಿದ್ದಾವೆ. ಬೇರೆ ದೇಶಗಳಿಗೆ ಹೋಗಿ ಓದ್ಕೊಂಡ್ ಬರ್ಲಿಕ್ಕೆ ಸ್ಕಾಲರ್ಶಿಪ್ಗಳಿದ್ದಾವೆ. ಆ ಕಾಲದಲ್ಲಿ ಇವೆಲ್ಲ ಕೂಡ ಬಹಳ ಕಡಿಮೆ. ಇಂಥ ಒಂದು ಸಂದರ್ಭದಲ್ಲಿ ಯುವಕರು ಬರೇ ತಮ್ಮ ದೂರದೃಷ್ಟಿ ವಿಷನ್ ಅನ್ನು ಹೆಚ್ಚು ಮಾಡ್ಕೊಳ್ಳುವಂತ ಕೆಲಸ ಮಾಡೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೆಳವಣಿಗೆಗೆ ಅಗಾಧವಾದಂತ ಅವಕಾಶಗಳಿದ್ದಾವೆ. ಬರೀ IPL ಅಷ್ಟೇ ಅಲ್ಲ ಅವರ ಆಸಕ್ತಿ ಆಗಬಾರ್ದು. ಏನ್ ಹೇಳಿ, IPL ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಇವತ್ತು ಕ್ರಿಕೆಟ್ ಒಂದು ಸ್ಪೋರ್ಟ್ ಆಗಿ ಉಳ್ಕೊಂಡಿಲ್ಲ, ಅದೊಂದು ಇವತ್ತು ಆಕ್ಟಿವಿಟಿ ಆಗಿದೆ. ಈಗ ಇವತ್ತು ರೇಸ್ ಕೋರ್ಸ್ ಕೂಡ ಅದೊಂದು ಸ್ಪೋರ್ಟ್, ಆದ್ರೆ ಏನಾಗಿದೆ, ಅದೊಂದು ಜೂಜು ಅಲ್ವಾ? ಸೊ ಅದರ ಹೆಚ್ಚು ಆಕರ್ಷಣೆ ಆಗೋಗ್ಬಿಟ್ರೆ ಏನಾಗುತ್ತೆ, ಯುವ ಜನರ ಮೇಲೆ
ಅದು ಅವ್ರಿಗಿರುವಂತ ಒಂದು ನಾಯಕತ್ವನೋ ಅವ್ರಿಗಿರುವಂತ ಒಂದು ತಿಳುವಳಿಕೆನೋ ಪ್ರತಿಭೆನೋ ಅದು ಸಮಯ ಬರೀ ಆ ಕಡೆಗೆ ಆಕರ್ಷಣೆ ಹೋಗ್ತದೆ. ರಾಜಕಾರಣಕ್ಕೂ ಬರಬೇಕು, ಬೇರೆ ಬೇರೆ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಏನ್ ಅವಕಾಶ ಇದೆ ಸರ್ ರಾಜಕಾರಣ ಬರ್ಲಿಕ್ಕೆ ಅವ್ರಿಗೆ? ಏನ್ ಅವಕಾಶ ಇದೆ ಅಂತ ಈಗ ನೋಡಿ, ಈಗ ಯುವ ಜನರಿಗೆ ಹೆಚ್ಚು ಅವಕಾಶಗಳಿದೆ. ಈಗ ಒಂದು ಗ್ರಾಮ ಪಂಚಾಯತಿಯಿಂದ ಈಗ ರಾಜೀವ್ ಗಾಂಧಿ ಅವರು 21 ವರ್ಷದಿಂದ 18 ವರ್ಷಕ್ಕೆ ಮತದಾನದ ಹಕ್ಕನ್ನು ಹೇಳಿ ಉದ್ದೇಶ ಏನು? ಹೊಸಬರ ಬರ್ಬೇಕು ಅಂತ ಹೊಸ ಯೋಚನೆ ಆಡಳಿತ ವ್ಯವಸ್ಥೆನಲ್ಲಿ ಅವ್ರದ್ದು ಕೂಡ ಪಾಲಿರಬೇಕು. ಅದೇನ್ ಮಾಡೋ ಸರ್, ಹಳಬರು ಸಾಮರ್ಥ್ಯ ಅವ್ರಿಗೂ ಇದೆ ಅಂತ. ಅಲ್ಲ ಸರ್, ಹಳಬರು ಗುಟ ಹೊಡ್ಕೊಂಡು ಕುಂತಿದ್ದಾರೆ, ಬಿಡ್ತಿಲ್ಲ. ಅದಕ್ಕೊಂದು ಕಾನೂನು ಬರ್ಬೇಕು ಅಂತ ಅನ್ಸಲ್ವಾ? ಅಲ್ಲ, ಒಬ್ಬರಿಗೆ ಒಂದ್ ಎರಡು ಅವಕಾಶನೋ 3 ಅವಕಾಶನೋ ಮತ್ತೆ ಬೇರೆಯವ್ರು ಬಿಟ್ಕೊಡ್ಬೇಕು ಅಂತ ಒಂದು ಆ ರೀತಿ ಅದನ್ನ ಹೇಳಿದ್ದು. ಇದು ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಒಂದು ಅವಕಾಶ ಪಡ್ಕೊಂಡ್ಮೇಲೆ ಇನ್ನೊಂದು ಅವಕಾಶಗಳನ್ನ ಪಡ್ಕೊಳ್ಳೋಕೆ ಅವಕಾಶ ಇದೆ. ನಾ ಹೇಳಿದ್ನಲ್ಲ, ಹಿರಿಯರ ಮಾರ್ಗದರ್ಶನ ಎಷ್ಟು ಮುಖ್ಯನೋ, ಅವರ ಅನುಭವ ಪ್ರತಿಭೆ ಎಷ್ಟು ಮುಖ್ಯನೋ, ಅವರ ಸಾಧನೆಗಳು ಎಷ್ಟು ಮುಖ್ಯ ಆಗುತ್ತೋ, ಹಾಗೇನೆ ಕಿರಿಯರ ಆಲೋಚನೆಗಳು ಮುಖ್ಯ ಆಗುತ್ತೆ. ಯಂಗ್ ಬ್ಲಡ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಹೊಸ ಆಲೋಚನೆಗಳಿಗೆ ಅವಕಾಶ ಇದೆ, ಹೊಸ ವಿಷನ್ಗೆ ಅವಕಾಶ ಇದೆ. ಈಗ ನೀರು ನಿಂತ್ಬಿಟ್ರೆ ಏನಾಗತ್ತೆ? ಕೊಳಕಾಗತ್ತೆ. ಸ್ಟಾಗ್ನೇಟ್ ಆಗ್ಬಾರ್ದು. ನೀರು ಹರಿಬೇಕು. ಅದು ನೀರು ಹರಿಯುವಂತ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಅಲ್ವಾ? ಆಗ ಬ್ಯಾರೇಜು ನಿರ್ಮಾಣ ಮಾಡಬೇಕು, ನೀರನ್ನು ಹಿಡಿದಿಟ್ಕೋಬೇಕು. ಏನ್ ಹೇಳಿ, ಅಂದ್ರೆ ನೀರನ್ನು ಹಿಡಿದಿಟ್ಕೋಬೇಕು ಅಂತ ಹೇಳಿದ್ರೆ ಹಿರಿಯರನ್ನು ಹಿಡಿದಿಟ್ಕೋಬೇಕು, ನೀರನ್ನು ಹರಿಯಕ್ ಬಿಡಬೇಕು, ಹೊಸ ಆಲೋಚನೆಗಳಿಗೂ ಕೂಡ ಅವಕಾಶಗಳನ್ನ ಮಾಡ್ಕೊಡ್ಬೇಕು. ಅದಕ್ಕಾಗಿ ಈಗ ಸರ್, ಈಗಾಗಲೇ ರಾಜಕಾರಣ ಆಗಿರ್ತಕ್ಕಂಥವ್ರಿಗೆ ಇದರಲ್ಲಿ ಅಸೆಂಬ್ಲಿನಲ್ಲಿ ಒಂದು 3 ಅಟೆಂಪ್ಟ್ ಸಿಗ್ಬೋದು. ಅದನ್ನ ಬಿಟ್ಟು ಮತ್ತೆ MLC ಆಗ್ಬೋದು, ಅದು ಬಿಟ್ಟು ಲೋಕಸಭೆಗೆ ಹೋಗ್ಬೋದು, ಅದಾದ್ಮೇಲೆ ರಾಜ್ಯಸಭೆಗೆ ಹೋಗ್ಬೋದು. ಇಷ್ಟು ಅವಕಾಶಗಳಿದ್ದಾಗ ಬರೀ MLA 7-8 ಸತಿ ನಾನು ಹಾಕ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಅದೇ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಅಥವಾ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯುವಕರು ಏನ್ ಮಾಡ್ಬೇಕು ಅಂತ ಈ ಪದ್ಧತಿ ಹೋಗ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ರಾಜಕೀಯ ಪಕ್ಷಗಳದ್ದು ಎಷ್ಟು ಜವಾಬ್ದಾರಿ ಇದೆಯೋ ಜನಗಳ ಜವಾಬ್ದಾರಿನೂ ಅಷ್ಟೇ ಇದೆ. ನೀವು 7-8 ಸರಿ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಆಯ್ಕೆ ಮಾಡೋರು ಯಾರು? ಜನಗಳು. ಸೊ ಜನರ ಆಲೋಚನೆ ಮಾಡಬೇಕು, ತಾಳಪ್ಪ ಒಂದು ಪರ್ಯಾಯ ಆಲೋಚನೆ ಮಾಡಬೇಕು, ಮಾಡೋಣ ಅನ್ನೋಂಥದ್ದನ್ನ ಮಾಡಬೇಕು. ಅದನ್ನೇ ನಾನು ಹೇಳಿದ್ದು. ಒಂದು 50 ಭಾಗ ಜನಗಳು ಎಚ್ಚರಿಕೆ ವಹಿಸ್ಬಿಟ್ರೆ, ಮತದಾನಕ್ಕೆ ತಂಪಾಡಿಗೆ ತಾವು ಯಾವುದೇ ಪ್ರಭಾವಗಳಿಗೆ ಒಳಪಡದೆ, ಯಾವುದೇ ಆಮಿಷಗಳಿಗೆ ಒಳಪಡದೆ ಮತದಾನಕ್ಕೆ ಅವರು ಬಂದ್ಬಿಟ್ರೆ ಅವರ ಹಕ್ಕು ಮತ್ತು ಜವಾಬ್ದಾರಿಗಳನ್ನು ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ದಂಗೆ. ಅದು ಅನೇಕ ಬದಲಾವಣೆಗಳಿಗೆ, ಸುಧಾರಣೆಗಳಿಗೆ ಖಂಡಿತವಾಗ್ಲೂ ಕೂಡ ಕಾರಣ ಆಗುತ್ತೆ. ಅಂಡ್ ಎಕ್ಸ್ಪೀರಿಯನ್ಸ್ ಇದೆಲ್ಲ, ದೇರ್ ಇಸ್ ನೋ ಮ್ಯಾಚ್ ಫಾರ್ ಎನಿಬಡೀಸ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಅನ್ನೋದು ಬಹಳ ಮುಖ್ಯ. ನಾವು ತಪ್ಪುಗಳನ್ನ ಸರಿಪಡಿಸ್ಕೊಳ್ಳುವಂಥದ್ದು ಕೂಡ ಕೆಲವು ಎಕ್ಸ್ಪೀರಿಯನ್ಸ್ಗಳಿಂದ, ಅಥವಾ ಕೆಲವು ಚಾಲೆಂಜಸ್ ಅನ್ನ ಫೇಸ್ ಮಾಡಿದಾಗ, ಕೆಲವು ಅನುಭವಗಳಿಂದ ಆಘಾತ ಆದಾಗ, ಕೆಲವು ಅನುಭವಗಳಿಂದ ಒಳ್ಳೇದಾದಾಗ, ಅದು ಕೂಡ. ಹಾಗಾಗಿ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ನೀವು ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ. ಹೊಸತನವನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ನಿರ್ಲಕ್ಷ್ಯ ಮಾಡಿದ್ರೆ ಇಟ್ಸ್ ಅ ಡೇಂಜರಸ್ ಟು ದ ಸೊಸೈಟಿ. ಹಾಗಾಗಿ ಹೊಸತನವನ್ನ ಯಾವಾಗಲೂ ಕೂಡ ನಾವು ಪ್ರೇರೇಪಿಸಲೇಬೇಕು. ಅವ್ರಿಗೆ ಅವಕಾಶಗಳು ಸಿಗುವಂತ ರೀತಿಯಲ್ಲಿ ವಾತಾವರಣವನ್ನ ನಿರ್ಮಾಣ ಮಾಡ್ಕೊಳ್ಳೇಬೇಕು. ಹಿರಿತನ ಅನುಭವವನ್ನು ಕೂಡ ನಿರ್ಲಕ್ಷ್ಯ ಆಗದೆ ಇರುವಂತ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ಡ್ ವ್ಯವಸ್ಥೆನ, ಸಪೋರ್ಟ್ ಅನ್ನ ಖಂಡಿತವಾಗ್ಲೂ ಕೂಡ ನಾವು ನೋಡ್ಕೋಬೇಕಾಗತ್ತೆ ಅನ್ನೋಂಥದ್ದೇ ನಮ್ಮ ಅಭಿಪ್ರಾಯ. ಸೊ ಇದಾಗಿತ್ತು ನಮ್ಮ ಸುದರ್ಶನ್ ಅವರ ಒಂದು ಅವರ ಜೀವನ ಪಯಣದ ಜೊತೆಗೆ ಒಂದು ಯೂತ್ಗೆ ಮತ್ತು ಈಗಿನ ಒಂದು ಸಿಸ್ಟಮ್ ಯಾವ ರೀತಿ ಚೇಂಜ್ ಆಗಬೇಕು ಅನ್ನೋದ್ರ ಬಗ್ಗೆ ಮತ್ತು ಈಗಿನ ಸ್ಥಿತಿಗತಿಗಳ ಬಗ್ಗೆ ಅವರೊಂದು ವಿವರಣೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಿವಿಡ್ ವಿಷನ್ನಿಂದ ವಂದನೆಗಳು ಅರ್ಪಿಸ್ತೇನೆ. ನಮಸ್ಕಾರ. ವಿವಿಡ್ ವಿಷನ್ ನಿಮಗೆ, ನಿಮ್ಮ ಇಡೀ ಆಡಳಿತ ಮಂಡಳಿಗೆ, ನಿಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ಇನ್ನೂ ಚೆನ್ನಾಗಿ ಸಂಸ್ಥೆ ಬೆಳೀಲಿ. ಈ ಸಂಸ್ಥೆಯಿಂದ ಇನ್ನೂ ಕೂಡ ಜನರಿಗೆ ಹೆಚ್ಚು ವಿಷಯಗಳು ತಲುಪಲಿ. ಮಾಧ್ಯಮ ಕ್ಷೇತ್ರದಲ್ಲೂ ಕೂಡ ಹೊಸ ಆವಿಷ್ಕಾರಗಳನ್ನು ತಾವು ಮಾಡ್ತಕ್ಕಂಥ ಪ್ರಯತ್ನ ತಮ್ಮ ಕಡೆಯಿಂದ ಆಗಲಿ. ನಮಗೆ ಎಲ್ಲರಿಗೂ ಕೂಡ ನಾನು ಶುಭವನ್ನು ಕೋರ್ತೇನೆ. ಧನ್ಯವಾದಗಳು. ನನಗೂ ಕೂಡ ಅನೇಕ ವಿಷಯಗಳನ್ನ ತಿಳಿಸ್ಲಿಕ್ಕೆ, ಹೇಳ್ಕೊಳ್ಳಿಕ್ಕೆ ಅವಕಾಶವನ್ನ ತಾವು ಮಾಡಿಕೊಟ್ಟಿದ್ದಕ್ಕಾಗಿ ತಮಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.